ಏನ್ ಬಂದಿತ್ತು ಅಶ್ಯೂರ್ ಬಗ್ಗೆ ಜಾಬ್ಸ್ ಹೇಗೆ ಸ್ವಿಚ್ ಮಾಡೋದು, ಆಮೇಲೆ ನಾರ್ಮಲ್ ಯಾವುದೇ ಡೊಮೈನ್ ಇದ್ರು ಜಾಬ್ಸ್ ಹೇಗೆ ಸ್ವಿಚ್ ಮಾಡೋದು ಅಂತ. ಸರ್ ಒಂದು ಡೀಟೇಲ್ಸ್ ಎಲ್ಲ ಕ್ಯಾಪ್ಷನ್ ಅಲ್ಲಿ ಹಾಕ್ತೀನಿ, ಒಂದ್ಸಲ ನೋಡಿ ಆಯ್ತಾ. ಇನ್ ಶಾರ್ಟ್ ಹೇಳ್ಬೇಕು ಅಂದ್ರೆ ನೀವು ಅಶ್ಯೂರೇ ಮಾಡಿ ಯಾವುದೇ ಮಾಡಿ, ಕರೆಂಟ್ಲಿ AI ML ಆಯ್ತಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಮೇಲೆ ಮಾಡಲೇಬೇಕು. ಪೈಥಾನು, ಸೀಕ್ವೆಲ್ ಮತ್ತೆ ಡೆವಾಪ್ಸ್, ಕ್ಲೌಡ್ ಇಂಜಿನಿಯರಿಂಗ್ ಆಯ್ತಾ. ಇದು ಯಾರ್ಯಾರು ಮಾಡ್ತಾರಲ್ಲ, ಡಾಟಾ ಇಂಜಿನಿಯರಿಂಗು, ಡೆವಾಪ್ಸ್, ಕ್ಲೌಡ್, ನಂಬರ್ 1 ಅಂದ್ರೆ ನಿಮಗೆ ಪಕ್ಕ ಗ್ಯಾರಂಟಿ ಜಾಬ್ ಸಿಕ್ಕೇ ಸಿಗತ್ತೆ. ನೀವು ಆಟೋಮೇಷನ್ ಜೊತೆ ಹೋಗ್ಲೇಬೇಕು, AI ಜೊತೆ ಹೋಗ್ಲೇಬೇಕು. ಡೀಟೇಲ್ ಡಿಸ್ಕ್ರಿಪ್ಷನ್ ಕ್ಯಾಪ್ಷನ್ ಹಾಕ್ತೀನಿ ನೋಡಿ. ಸೊ ನೀವು ಒಂದಿಷ್ಟು ಸರ್ಟಿಫಿಕೇಟ್ಸ್ ಮಾಡ್ಬೇಕಾಗತ್ತೆ, ಪ್ಲಸ್ ಹ್ಯಾಂಡ್ಸ್ ಆನ್ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ಬೇಕಾಗತ್ತೆ. ಇವೆಲ್ಲದೂ ಮಾಡಿದ್ರೆ ನಿಮಗೆ ಜಾಬ್ ಅಪರ್ಚುನಿಟೀಸ್ ಜಾಸ್ತಿ ಇರುತ್ತೆ, ಪ್ಲಸ್ ನಿಮಗೆ ಜಾಬ್ ಕಾಲ್ಸು ಬರುತ್ತೆ. ಇದನ್ನೆಲ್ಲ ನೀವು ಯುಡಿಮೇಲ್ ಕಲಿಬಹುದು, ಕೋರ್ಸೆರಾಲ್ ಕಲಿಬಹುದು, ಇಲ್ಲ ಮೈಕ್ರೋಸಾಫ್ಟ್ ಲರ್ನ್ ಅಂತ ಇದೆ, ಅದರಲ್ಲೂ ನೀವು ಫ್ರೀಯಾಗಿ ಕಲಿಬಹುದು ಆಯ್ತಾ. ಜಾಬ್ಸ್ನೆಲ್ಲ ನೀವು ನೌಕರಿ, ಇಂಡೀಡ್, ಮಾನ್ಸ್ಟರ್, ಗ್ಲಾಸ್ ಡೋರ್ ಅಥವಾ ಈಗ ಚಾಟ್ GPT ಯೂಸ್ ಮಾಡಿಕೊಂಡು, ಪ್ರಾಂಪ್ಟ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಡೈರೆಕ್ಟ್ಲಿ ರೀಚ್ ಔಟ್ ಟು ಹೈರಿಂಗ್ ಮ್ಯಾನೇಜರ್ ಆಯ್ತಾ. ಸೊ ನೀವು ಜಸ್ಟ್ ಚಾಟ್ GPT ನ ರೈಟ್ ಟು ಲೆಫ್ಟ್ ಸೆಂಟರ್ ಯೂಸ್ ಮಾಡಿ, ನಿಮಗೆ ಬೇಕಿರೋ ಆಪರ್ಚುನಿಟೀಸ್ ನಿಮ್ಮ ಫಿಂಗರ್ ಟಿಪ್ ಅಲ್ಲೇ ಇದೆ ಆಯ್ತಾ. ಯು ನೋ ನೀಡ್ ಟು ಫಾಲೋ ಎನಿವನ್, ಯು ನೋ ನೀಡ್ ಟು ಸಬ್ಸ್ಕ್ರೈಬ್ ಎನಿಥಿಂಗ್. Everything is free in the internet. You just need to use your brain. You have to be smart. You have to maintain little patience. ಸಿಕ್ಕಾಪಟ್ಟೆ ವರ್ಕ್ ಮಾಡಿ, ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ, ಕಾನ್ಫಿಡೆಂಟ್ ಆಗಿ ಇಂಟರ್ವ್ಯೂಸ್ ಕೊಡಿ. ಫಸ್ಟ್ ಒಂದಿಷ್ಟು ಫೇಲ್ ಆಗುತ್ತೆ, ಆಮೇಲೆ ಎಲ್ಲ ಡೆಫಿನೆಟ್ಲಿ ಕ್ಲಿಯರ್ ಮಾಡೇ ಮಾಡ್ತೀರಾ. ಐ ವಿಶ್ ಯು ಆಲ್ ದ ಬೆಸ್ಟ್.